ಇಂದು ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವೆ ಫುಟ್ಬಾಲ್ ಪಂದ್ಯ ನಡೆಯಲಿದೆ. ಹಾಲಿ ವಿಶ್ವ ಚಾಂಪಿಯನ್ ಅರ್ಜೆಂಟೀನಾ ಹಾಗೂ ಯುರೋಪಿನ ಬಲಿಷ್ಠ ತಂಡ ಆಸ್ಟ್ರಿಯಾ ಇಂದು ಮುಖಾಮುಖಿ ಆಗಲಿವೆ. ಡಲ್ಲಾಸ್ನ ಟೆಕ್ಸಾಸ್ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭಗೊಳ್ಳಲಿದೆ. ಫುಟ್ಬಾಲ್ ಅಭಿಮಾನಿಗಳ ಕಾತರಕ್ಕೆ ಇಂದು ಉತ್ತರ ಸಿಗಲಿದೆ. ಲಿಯೋನೆಲ್ ಮೆಸ್ಸಿಯ ಅದ್ಭುತ ಫಾರ್ಮ್ ಈಗಾಗಲೇ ವಿಶ್ವಕಪ್ಗೆ ರಂಗೇರಿಸಿದ್ದು, ಮೊದಲ ಪಂದ್ಯದಲ್ಲಿ ಹ್ಯಾಟ್ರಿಕ್ ಸಿಡಿಸಿ ಅರ್ಜೆಂಟೀನಾವನ್ನ ಭರ್ಜರಿ ಗೆಲುವಿನತ್ತ ಮುನ್ನಡೆಸಿದ್ರು. ಇಂದಿನ ಪಂದ್ಯದಲ್ಲೂ ಮೆಸ್ಸಿಯ ಮ್ಯಾಜಿಕ್ ಮುಂದುವರಿಯುತ್ತದೆಯೇ ಎಂಬ ಕುತೂಹಲ ಅಭಿಮಾನಿಗಳಲ್ಲಿದೆ. ಇನ್ನೊಂದೆಡೆ ರಾಯಲ್ಸ್ ರಾಂಗ್ನಿಕ್ ಮಾರ್ಗದರ್ಶನದ ಆಸ್ಟ್ರಿಯಾ ಕೂಡ ಗೆಲುವಿನ ವಿಶ್ವಾಸದಲ್ಲಿದ್ದು, ಅರ್ಜೆಂಟೀನಾಗೆ ಕಠಿಣ ಸವಾಲು ಒಡ್ಡಲು ಸಜ್ಜಾಗಿದೆ. ಎರಡೂ ತಂಡಗಳು ತಮ್ಮ ಮೊದಲ ಪಂದ್ಯಗಳಲ್ಲಿ ಜಯ ಸಾಧಿಸಿರುವ ಕಾರಣ ಈ ಪಂದ್ಯ ಗುಂಪು ಜೆನ್ನಲ್ಲಿ ಅಗ್ರಸ್ಥಾನ ನಿರ್ವಹಿಸೋದಕ್ಕೆ ಮಹತ್ವದ ಕದನವಾಗಲಿದೆ. ಹೀಗಾಗಿ ಡಲ್ಲಾಸ್ನಿಂದ ಇಂದು ಮತ್ತೊಂದು ಫುಟ್ಬಾಲ್ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ. ವಿಶ್ವದ ಕೋಟ್ಯಂತರ ಕಣ್ಣುಗಳು ಈಗ ಅರ್ಜೆಂಟೀನಾ ಆಸ್ಟ್ರಿಯಾ ಪಂದ್ಯದತ್ತ ನೆಟ್ಟಿರುವಂಥದ್ದು. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ಜಿ5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಇಲ್ಲಿ ಲಿಯೋನೆಲ್ ಮೆಸ್ಸಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳ ಬಳಗವೇ ಇರುವಂಥದ್ದು. ಹಾಗಾಗಿ ಇವತ್ತಿನ ಪಂದ್ಯ ಇವರಿಂದಲೇ ಮತ್ತಷ್ಟು ರಂಗನ್ನ ಪಡೆದುಕೊಳ್ಳುತ್ತೆ ಅಂದರೆ ತಪ್ಪಾಗಲ್ಲ. ಹಾಗಾಗಿ ಇಂದು ನಡೆಯುವಂಥ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಫುಟ್ಬಾಲ್ ಪಂದ್ಯ ಭಾರಿ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಸದ್ಯ ಹಾಲಿ ವಿಶ್ವ ಚಾಂಪಿಯನ್ ಆಗಿರುವಂಥ ಅರ್ಜೆಂಟೀನಾ ಹಾಗೂ ಯುರೋಪಿನ ಬಲಿಷ್ಠ ತಂಡವಾಗಿರುವಂಥ ಆಸ್ಟ್ರಿಯಾ ಇಂದು ಮುಖಾಮುಖಿ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಎರಡು ಪಂದ್ಯಗಳೇನಿವೆ, ಈ ಎರಡು ತಂಡಗಳ ನಡುವಿನ ಈ ಫೈಟ್ ಏನಿದೆ, ಈ ಫೈಟ್ಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈಗಾಗಲೇ ಎರಡೂ ತಂಡಗಳು ಒಂದೊಂದು ಪಂದ್ಯಗಳನ್ನ ಗೆದ್ದಿರುವಂತಹ ಕಾರಣ ಇಂದಿನ ಮ್ಯಾಚ್ ತುಂಬಾ ಟಕ್ಕರ್ ಮ್ಯಾಚ್ ಆಗಲಿದೆ. ಈಸಿಯಾಗಿ ಯಾರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಲಿಯೋನೆಲ್ ಮೆಸ್ಸಿ ಅವರು ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಈಗಾಗಲೇ ವಿಶ್ವಕಪ್ಗೆ ಇವರು ರಂಗೇರಿಸಿದ್ದಾರೆ. ಮೊದಲ ಪಂದ್ಯದಲ್ಲಿ ಹ್ಯಾಟ್ರಿಕ್ ಸಿಡಿಸಿದ್ದಾರೆ. ಹಾಗಾಗಿ ಇಂದಿನ ಪಂದ್ಯದಲ್ಲೂ ಅದೇ ರೀತಿಯಾದಂತಹ ಭರ್ಜರಿ ಪ್ರದರ್ಶನವನ್ನ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.